Remember this verse. ಈ ವಚನವನ್ನು ನೆನಪಿಟ್ಕೊಳ್ಳಿ. I showed you Luke 10:42. Only one thing is needful. ಲೂಕ 10:42 ನಾನು ತೋರಿಸಿದೆ, ಇದೇ ಒಂದೇ ಒಂದು ಮುಖ್ಯವಾದದ್ದು. And this verse in Isaiah 50 and verse 4. ಇಲ್ಲಿ ಯೆಶಾಯ 50ನೇ ಅಧ್ಯಾಯ 4ನೇ ವಚನದಲ್ಲಿ ಹೇಳುತ್ತೆ, He wakes my ear in the morning to listen to him as a disciple. ನನಗೆ ಬೆಳಗು ನನ್ನನ್ನು ಎಬ್ಬಿಸಿ ಆತನ ಸ್ವರವನ್ನು ಒಬ್ಬ ಶಿಷ್ಯನಂತೆ ಕೇಳಲಿಕ್ಕೆ ಎಚ್ಚರಿಸ್ತಾನೆ ಅಂತ. If you develop that habit at least from tomorrow, every day. ನೀವು ಈ ಒಂದು ಅಭ್ಯಾಸವನ್ನು ನಾಳೆಯಿಂದ ಪ್ರತಿ ದಿವಸ ನಡೆಸೋದಾದರೆ, if you have 15 minutes, if you have only 5 minutes, at least 5 minutes. ನಿಮಗೆ 15 ನಿಮಿಷ ಸಮಯ ಇದ್ರೆ 15 ನಿಮಿಷ, ಇಲ್ಲ 5 ನಿಮಿಷ ಸಮಯ ಇದ್ರೆ 5 ನಿಮಿಷ. You kneel down, take the Bible. ನೀವು ಮೊಣಕಾಲು ಹಾಕಿ ನಿಮ್ಮ ದೇವರ ಬೈಬಲ್ನನ್ನು ತೆಗೆದುಕೊಂಡು. Best is to wake up before all the others in your house wake up. ಬಹಳ ಒಳ್ಳೆಯದು ಏನಂದರೆ, ನಿಮ್ಮ ಮನೆಯಲ್ಲಿ ಇತರರು ಹೇಳೋದಕ್ಕೆ ಮೊದಲು ನೀವು ಹೇಳೋದು. That will have a great influence on your children. ಅದು ನಿಮ್ಮ ಮಕ್ಕಳ ಮೇಲೆ ಬಹಳ ಒಳ್ಳೆಯ ಒಂದು ಪ್ರಚೋದನೆಯನ್ನು ಉಂಟು ಮಾಡುತ್ತೆ. They will never forget it. ಅವರು ಯಾವತ್ತೂ ಮರೆಯೋದಿಲ್ಲ ಅದನ್ನು. See, my sons are all grown up. They are 40-50 years old. ನನ್ನ ಮಕ್ಕಳೆಲ್ಲ ಬೆಳೆದಿದ್ದಾರೆ. ಅವರು 40-50 ವರ್ಷ ಹಿರಿಯರಾಗಿದ್ದಾರೆ ಇವಾಗ. And one of them told me, ಅವರಲ್ಲಿ ಒಬ್ಬನು ನನಗೆ ಹೀಗೆ ಹೇಳಿದನು, Dad, I remember when I was a young boy going to school. ಅಪ್ಪ, ನನಗೆ ನೆನಪಿದೆ, ನಾನು ಯವನಸ್ಥನಾಗಿ ಶಾಲೆಗೆ ಹೋಗುವಾಗ I used to get up from bed and come to the front room. ನಾನು ನನ್ನ ಹಾಸಿಗೆಯಿಂದ ಎದ್ದು ಮುಂದಿನ ಕೊಠಡಿಗೆ ಬರ್ತಾ ಇದ್ದೆ, ನಾನು ಹಾಲ್ನಲ್ಲಿ. Every day I saw you sitting there with the Bible whenever I got up. ನಾನು ಯಾವಾಗ ನಾನು ಎದ್ದು ಬಂದು ನೋಡಿದ್ರೆ ನೀವು ಬೈಬಲ್ ತೆಗೆದು ಓದ್ತಾ ಇದ್ರಿ, ಅದು ನೆನಪಿದೆ ನನಗೆ. He says, I can never forget it. ಅದನ್ನು ಯಾವತ್ತೂ ನಾನು ಮರೀಲಿಕ್ಕೆ ಸಾಧ್ಯವಿಲ್ಲ. I say, please be a good example to your children. ನಾನು ನಿಮಗೆ ಹೇಳಲು ಬಯಸ್ತೀನಿ, ನಿಮ್ಮ ಮಕ್ಕಳಿಗೆ ಒಳ್ಳೆಯ ಉದಾಹರಣೆಯಾಗಿರಿ ನೀವು. Let them see you every morning reading the Bible. ಪ್ರತಿ ದಿವಸ ಅವರು ನಿಮ್ಮನ್ನು ನೋಡಲಿ, ನೀವು ದೇವರ ವಾಕ್ಯವನ್ನು ಓದೋದನ್ನು. There are some people who make a rule like this. ಕೆಲವರು ಹೀಗೆ ಒಂದು ನಿಬಂಧನೆ ಅಥವಾ ನಿಯಮವನ್ನು ಮಾಡಿಕೊಳ್ತಾರೆ. No Bible, no food. ಬೈಬಲ್ ಓದಿಲ್ಲ, ನಿಮಗೆ ಊಟ ಇಲ್ಲ. It's a good rule to follow. ಅದು ಒಳ್ಳೆಯ ನಿಯಮ ಅಂತ ಹೇಳ್ತೀನಿ ನಾನು. No Bible, no food today. ಇವತ್ತು ಬೈಬಲ್ ಓದಿಲ್ಲ, ಇವತ್ತು ಊಟ ಇಲ್ಲ. Do you know that the word of God can do more for you than food can do for you? ನಿಮಗೆ ಗೊತ್ತಿದೆಯಾ, ದೇವರ ವಾಕ್ಯ ಏನು ಮಾಡುತ್ತೆ, ಎಷ್ಟು ಹೆಚ್ಚಿನದಾಗಿ ಮಾಡುತ್ತೆ ಅಂದರೆ, ನೀವು ಊಟ ಏನು ಮಾಡೋದು ಅದಕ್ಕಿಂತ ಹೆಚ್ಚಿನದಾಗಿ ಮಾಡುತ್ತೆ ನಿಮ್ಮ ಜೀವಿತದಲ್ಲಿ ಬದಲಾವಣೆ. My whole life has been changed by the word of God. ದೇವರ ವಾಕ್ಯದಿಂದ ನನ್ನ ಜೀವಿತ ಪೂರ್ಣವಾಗಿ ಬದಲಾಗಿದೆ. God's word is what gave me victory over sinful habits in my life. ದೇವರ ವಾಕ್ಯ ಬಹಳಷ್ಟು ಪಾಪದ ಒಂದು ಹವ್ಯಾಸಗಳಿಂದ ನಮಗೆ ಬಿಡುಗಡೆ ಕೊಡ್ತು. God's word is what gave me direction, what I should do in my life. ದೇವರ ವಾಕ್ಯ ನನ್ನ ಜೀವಿತದಲ್ಲಿ ಒಂದು ಮಾರ್ಗದರ್ಶನ, ನನ್ನ ಜೀವಿತದಲ್ಲಿ ಏನು ಮಾಡಬೇಕು ಅದನ್ನು ಹೇಳಿಕೊಡ್ತು. God's word showed me how I should live with my wife, how I should bring up my children. ದೇವರ ವಾಕ್ಯ ನನಗೆ ಕಲಿಸ್ಕೊಡ್ತು, ನನ್ನ ಹೆಂಡತಿ ಜೊತೆ ಹೇಗೆ ನಾನು ವ್ಯವಹರಿಸಬೇಕು, ನನ್ನ ಮಕ್ಕಳನ್ನ ಹೇಗೆ ಬೆಳೆಸಬೇಕು ಅಂತ. When I was in some difficult situation, I found some promise in the word of God to help me solve that problem. ನಾನು ಯಾವುದೇ ಒಂದು ಕಷ್ಟದ ಸಮಯದಲ್ಲಿದ್ದಾಗ ಆ ಸಮಯದಲ್ಲಿ ದೇವರ ವಾಕ್ಯ ನನಗೆ ಒಂದು ಪರಿಹಾರವನ್ನು ತೋರಿಸ್ತು, ಏನು ಮಾಡಬೇಕು ಅಂತ. When Satan was troubling me, with the word of God I could drive him away. ಸೈತಾನನು ನನ್ನ ಜೀವಿತದಲ್ಲಿ ಕಷ್ಟವನ್ನು ತರುವಾಗ ಆತನನ್ನು ದೇವರ ವಾಕ್ಯದಿಂದ ಓಡಿಸಲಿಕ್ಕೆ ಸಾಧ್ಯವಾಯಿತು. We read that Satan tempted Jesus in the wilderness. ನಾವು ಓದ್ತೀವಿ ಅಲ್ಲಿ ಯೇಸು ಸ್ವಾಮಿ ಸೈತಾನನಿಂದ ಶೋಧಿಸಲ್ಪಟ್ಟನು ಅಂತ. In Matthew chapter 4. ಮತ್ತಾಯ 4ರಲ್ಲಿ ನಾವು ನೋಡ್ತೇವೆ ಅದನ್ನು.
It says here in Matthew 4 that verse 1, he was tempted by the devil. ಇಲ್ಲಿ ಅಡವಿಯಲ್ಲಿ ಸೈತಾನ್ನಿಂದ ಯೇಸು ಸ್ವಾಮಿ ಶೋಧಿಸಲ್ಪಟ್ಟನು ಅಂತ ಹೇಳುತ್ತೆ. Matthew 4. ಮತ್ತಾಯ 4:1. So the first temptation, verse 3, the devil came and told him to do something. ಇಲ್ಲಿ ಮೊದಲನೇ ಶೋಧನೆ, ಸೈತಾನನು ಏನೋ ಮಾಡಲಿಕ್ಕೆ ಆತನನ್ನು ಪ್ರಚೋದಿಸಿದನು. And he said, no, I won't do it because God's word says this, verse 4. 4ನೇ ವಚನ, ಯೇಸು ಸ್ವಾಮಿ ಹೇಳಿದ್ರು, ಇಲ್ಲ ನಾನು ಅದು ಮಾಡೋದಿಲ್ಲ, ಯಾಕೆ ಅಂದರೆ ದೇವರ ವಾಕ್ಯ ಹೀಗೆ ಹೇಳುತ್ತೆ ಅಂತ ಹೇಳಿದ್ರು. The devil came with the second temptation. ಅಲ್ಲಿ ಒಂದು ಎರಡನೇ ಶೋಧನೆ ಬಂತು. And you read that in verse 5 onwards. 5ನೇ ವಚನದಲ್ಲಿ ಅದನ್ನು ನಾವು ನೋಡ್ತೀವಿ. And again the Lord said, I'm not going to do that because verse 7, God's word says this. ಈ 7ನೇ ವಚನದಲ್ಲಿ ಯೇಸು ಸ್ವಾಮಿ ಮತ್ತೆ ಹೇಳಿದ್ರು, ನಾನು ಅದನ್ನು ಮಾಡೋದಿಲ್ಲ, ಯಾಕೆ ಅಂದರೆ ದೇವ್ರ ವಾಕ್ಯ ಹೀಗೆ ಹೇಳುತ್ತೆ ಅಂತ. Then the third temptation, verse 8 onwards. 8ನೇ ವಚನದಿಂದ ನಾವು ನೋಡ್ತೇವೆ ಇನ್ನೊಂದು ಶೋಧನೆ ಬಂತು, 3ನೇದು. Again, verse 10, the Lord said, God's word says this, so I won't do that. ಅದಕ್ಕೆ ಮತ್ತೆ 10ನೇ ವಚನದಲ್ಲಿ ಯೇಸು ಸ್ವಾಮಿ ಹೀಗೆ ಹೇಳಿದ್ರು ಸೈತಾನನಿಗೆ, ಇಲ್ಲ ನಾನು ಹಾಗೆ ಮಾಡೋದಿಲ್ಲ, ಯಾಕೆಂದ್ರೆ ದೇವ್ರ ವಾಕ್ಯ ಹೀಗೆ ಹೇಳುತ್ತೆ ಅಂತ ಅದನ್ನು ಹೇಳಿದ್ರು. What do you read in verse 11? 11ರಲ್ಲಿ ನಾವು ಹೇಳ್ತೀವಿ, ಏನು ನೋಡ್ತೀವಿ, The devil left him. ಸೈತಾನನು ಆತನ್ನು ಬಿಟ್ಟನು ಅಂತ ಹೇಳುತ್ತೆ. And the devil will leave you also. ಹಾಗೆ ಸೈತಾನ ನಿಮ್ಮನ್ನು ಬಿಡ್ತಾನೆ, He will leave your family. ನಿಮ್ಮ ಕುಟುಂಬವನ್ನು ಬಿಟ್ಟು ಹೋಗ್ತಾನೆ ಸೈತಾನ. Just do what Jesus did. ಈಗ ನೀವು ಯೇಸು ಸ್ವಾಮಿ ಏನು ಮಾಡಿದ್ರೋ ಅದನ್ನೇ ನೀವು ಮಾಡಬೇಕು. I'm going to obey God's word. ನಾನು ದೇವರ ವಾಕ್ಯಕ್ಕೆ ವಿಧೇಯನಾಗ್ತೇನೆ. In Jesus' name I resist you, Satan. ಯೇಸು ಸ್ವಾಮಿ ಹೆಸರಲ್ಲಿ ನಿನ್ನನ್ನು ಬಂಧಿಸ್ತೀನಿ ಸೈತಾನನೇ ಅಂತ ಹೇಳಬೇಕು. You can protect your children. ಅದರಿಂದ ನೀವು ನಿಮ್ಮ ಮಕ್ಕಳನ್ನು ರಕ್ಷಿಸ್ತೀರಾ. I have protected my children by the word of God. ನಾನು ನನ್ನ ಮಕ್ಕಳನ್ನು ದೇವರ ವಾಕ್ಯದಿಂದ ರಕ್ಷಿಸಿದ್ದೇನೆ. God has guided me in my life by his word. ದೇವರು ತನ್ನ ವಾಕ್ಯದ ಮುಖಾಂತರ ನನ್ನನ್ನು ನಡೆಸಿದ್ದಾರೆ ನನ್ನ ಜೀವಿತದಲ್ಲಿ. And today at the age of 83 I am a very happy man. ಇವತ್ತು ನಾನು 83 ವರ್ಷದ ವಯಸ್ಸಿನವನಾಗಿ ಬಹಳ ಸಂತೋಷವುಳ್ಳ ವ್ಯಕ್ತಿಯಾಗಿದ್ದೇನೆ. The word of God has kept me healthy also. ದೇವರ ವಾಕ್ಯ ನನ್ನನ್ನು ಆರೋಗ್ಯವನ್ನಾಗಿ ಕೂಡ ಮಾಡ್ತು, ಆರೋಗ್ಯವಂತನಾಗಿ. Yeah, God can do many miracles for you. ದೇವರು ಬಹಳಷ್ಟು ಅದ್ಭುತಗಳನ್ನು ನಿಮ್ಮ ಜೀವಿತದಲ್ಲಿ ಮಾಡ್ತಾರೆ. When you wake up in the morning, listen as a disciple to God's word. ದೇವರ ವಾಕ್ಯವನ್ನು ಶಿಷ್ಯನಂತೆ ಪ್ರತಿದಿನ ಬೆಳಗ್ಗೆ ಆತನ ವಾಕ್ಯವನ್ನು ಕೇಳೋದ್ರಿಂದ. Take your Bible and read a few verses at least. ಪ್ರತಿ ದಿವಸ ನೀವು ದೇವರ ವಾಕ್ಯವನ್ನು ಬೈಬಲ್ನನ್ನು ತೆಗೆದುಕೊಂಡು ಕೆಲವು ವಚನಗಳನ್ನಾದರೂ ಓದಿ. ನೀವು there's a promise there, claim that promise in Jesus' name. ಅಲ್ಲಿ ಒಂದು ವಾಗ್ದಾನ ಇದ್ರೆ ಯೇಸು ಸ್ವಾಮಿ ಹೆಸರಲ್ಲಿ ಅದನ್ನ ಕೇಳ್ಕೊಳ್ಳಿ, ನಂಬಿ. There's a command there, obey it in Jesus' name. ಅಲ್ಲಿ ಯಾವುದಾದ್ರೂ ಒಂದು ಆಜ್ಞೆ ಇದ್ರೆ ಯೇಸು ಸ್ವಾಮಿಯ ಹೆಸರಲ್ಲಿ ಅದಕ್ಕೆ ವಿಧೇಯರಾಗಿ ನೀವು. And then later on in the evening when your children have come from school, ನಂತರ ಸಂಜೆ ನಿಮ್ಮ ಮಕ್ಕಳು ಶಾಲೆಯಿಂದ ಬಂದ ನಂತರ, and the man has come back from the workplace, ಗಂಡನು ಕೆಲಸದಿಂದ ಮನೆಗೆ ಬಂದ ನಂತರ, when you come and sit around the table to have your dinner at night, ನೀವು ಎಲ್ಲ ಕುಳಿತು ಎಲ್ಲರೂ ರಾತ್ರಿಯ ಊಟವನ್ನು ಜೊತೆಯಲ್ಲಿ ಮಾಡುವಾಗ, the father or the mother must take 5 minutes to share with your children what God spoke to you that day. ಸೊ ಆವಾಗ ನೀವು ಸಮಯ ತೆಗೆದುಕೊಳ್ಬೇಕು. ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, 5 ನಿಮಿಷ ತೆಗೆದುಕೊಂಡು ಮಕ್ಕಳಿಗೆ ದೇವರು ಏನು ಮಾತಾಡಿದರೋ ಅದನ್ನು ಹಂಚಿಕೊಳ್ಬೇಕು. We spend so much time eating our dinner. Why can't we spend 5 minutes just sharing God's word? ನಾವು ಊಟ ಮಾಡಲಿಕ್ಕೆ ಎಷ್ಟೊಂದು ಸಮಯವನ್ನು ಕಳಿತೀವಿ, ಯಾಕೆ ನಾವು 5 ನಿಮಿಷ ದೇವರ ವಾಕ್ಯವನ್ನು ಹಂಚಿಕೊಳ್ಳಿಕ್ಕೆ ಉಪಯೋಗಿಸಬಾರ್ದು? We used to do that in our home when the children sat around the table. ನಮ್ಮ ಮಕ್ಕಳು ಸಣ್ಣವರಾಗಿದ್ದಾಗ ಈ ಥರದ ಅವಕಾಶವನ್ನು ನಾವು ಉಪಯೋಗಿಸ್ತಾ ಇದ್ವಿ. One thing is needed, Luke 10:42. ಲೂಕ 10:42 ಹೇಳಿದಾಗೆ ಒಂದೇ ಒಂದು ಬಹಳ ಮುಖ್ಯವಾದದ್ದು, ಅವಶ್ಯಕವಾದದ್ದು. I hope you heard that today clearly from God, not from me. ಸೊ ನೀವು ಈ ಮಾತನ್ನ ದೇವರಿಂದ ಕೇಳಿದಿರಾ ಅಂತ ಅನ್ಕೊಂತೀನಿ, ನನ್ನಿಂದಲ್ಲ. I'll tell you, the devil will try to make you forget it even by tomorrow.
ನಾನು ಹೇಳ್ತೀನಿ, ಸೈತಾನನು ನೀವು ಹೇಗಾದರೂ ನಾಳೆ ಒಳಗಡೆ ಇದನ್ನು ಮರ್ತು ಬಿಡಬೇಕು ಅಂತ ಬಯಸ್ತಾನೆ. We saw in Matthew chapter 4, even Jesus drove away the devil by quoting God's word. ಮತ್ತಾಯ 4ರಲ್ಲಿ ನಾವು ನೋಡಿದೆವು, ಯೇಸು ಸ್ವಾಮಿ ಕೂಡ ಸೈತಾನನ್ನ ದೇವರ ವಾಕ್ಯದ ಮುಖಾಂತರ ಓಡಿಸಿದನು ಅಂತ. Every time the devil said something, Jesus quoted a word. ಪ್ರತಿ ಸಲ ಸೈತಾನನು ಏನಾದರೂ ಹೇಳಿದಾಗ ಯೇಸು ಸ್ವಾಮಿ ದೇವರ ವಾಕ್ಯವನ್ನ ಅವನಿಗೆ ತೋರಿಸ್ತಾ ಇದ್ರು. We are not better than Jesus. ನಾವು ಯೇಸು ಸ್ವಾಮಿಗಿಂತ ಉತ್ತಮರಲ್ಲ. Learn to use the word of God and the devil will not trouble your family anymore. ನೀವು ದೇವರ ವಾಕ್ಯವನ್ನ ಉಪಯೋಗಿಸಲಿಕ್ಕೆ ಪ್ರಾರಂಭಿಸಿ, ಸೈತಾನನು ನಿಮಗೆ ತೊಂದರೆ ಕೊಡೋದಿಲ್ಲ. So, have you just heard a message today or have you taken a decision? ದೇವರ ವಾಕ್ಯವನ್ನ ನೀವು ಕೇಳಿದ್ರೆ, ಒಂದು ಪ್ರಸಂಗವನ್ನು ಕೇಳಿದ್ರೆ ಅಥವಾ ನಿರ್ಧಾರವನ್ನು ಮಾಡಿದಿರಾ? ಇವತ್ತು You take one decision. ನೀವು ಒಂದು ನಿರ್ಧಾರವನ್ನು ಮಾಡಿನಿ. Lord, I'm going to recognize only one thing is needful for me more than anything else, to listen to your word. ದೇವರೇ, ಇದು ಒಂದನ್ನು ನಾನು ಅರ್ಥ ಮಾಡಿಕೊಳ್ಳಿಕ್ಕೆ ಬಯಸ್ತೀನಿ. ನನ್ನ ಜೀವಿತದಲ್ಲಿ ಇದು ಒಂದೇ ಬಹಳ ಮುಖ್ಯವಾಗಿ ಅವಶ್ಯಕವಾಗಿರುವಂತಹದ್ದು. Let's pray. ಪ್ರಾರ್ಥಿಸೋಣ. So while our heads are bowed in prayer, ನಮ್ಮ ತಲೆಗಳು ಪ್ರಾರ್ಥನೆಯಲ್ಲಿ ತಗ್ಗಿಸಿಕೊಂಡಿರುವಾಗ, you say in your heart to the Lord, ನಿಮ್ಮ ಹೃದಯದಲ್ಲಿ ಕರ್ತನಿಗೆ ಹೀಗೆ ಹೇಳಿ. even you young people and children, ಯವನಸ್ಥರು ಮಕ್ಕಳು ಕೂಡ ಇದನ್ನ ಹೇಳಿ. Lord Jesus, I want to listen to your word every day from now on. ಕರ್ತನಾದ ಯೇಸುವೆ, ನನ್ನ ಜೀವಿತದಲ್ಲಿ ಪ್ರತಿ ದಿವಸ ನಿನ್ನ ಸ್ವರವನ್ನು ಕೇಳಿಸ್ಕೊಳ್ಬೇಕು ಸ್ವಾಮಿ. I want to read your word every day. ನಿನ್ನ ವಾಕ್ಯವನ್ನು ನಾನು ಪ್ರತಿ ದಿವಸ ಓದಬೇಕು ಸ್ವಾಮಿ. Please help me to respect and value the Bible from today onwards. ಇವತ್ತಿನಿಂದ ಬೈಬಲನ್ನು ಅದಕ್ಕೆ ಗೌರವ ಕೊಟ್ಟು ಅದನ್ನು ಮೌಲ್ಯವಾಗಿ ನಡೆಸ್ಕೊಳ್ಳೋ ಥರ ನನಗೆ ಸಹಾಯ ಮಾಡಿ ಸ್ವಾಮಿ. Heavenly Father, thank you for giving us your word to guide us. ಪರಲೋಕ ತಂದೆಯೇ, ನಿನ್ನ ವಾಕ್ಯವನ್ನು ನಮ್ಮನ್ನು ನಡೆಸಲಿಕ್ಕೆ ಕೊಟ್ಟದ್ದಕ್ಕಾಗಿ ಧನ್ಯವಾದಗಳು ಸ್ವಾಮಿ. Bless these precious brothers and sisters that they will also be guided by your word. ಇಲ್ಲಿ ಈ ಒಂದು ಅಮೂಲ್ಯವಾದ ಸಹೋದರ ಸಹೋದರಿಯರನ್ನು ಬಹಳವಾಗಿ ಆಶೀರ್ವದಿಸು. ಅವರು ನಿನ್ನ ವಾಕ್ಯದಿಂದ ನಡೆಸಲ್ಪಡಲಿ ಸ್ವಾಮಿ ತಮ್ಮ ಜೀವಿತದಲ್ಲಿ. We pray in Jesus' name. ಪ್ರಭು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ. Amen. ಆಮೆನ್.